ಪಾಸ್ಕ ಕಾಲದ 3ನೆಯ ಶುಕ್ರವಾರ. ಮೊದಲನೆಯ ವಾಚನ. ಪ್ರೇಷಿತರ ಕಾರ್ಯಕಲಾಪಗಳಿಂದ ವಾಚನ. ಸೌಲನು ಯೇಸುವಿನ ಅನುಯಾಯಿಗಳಿಗೆ ಬೆದರಿಕೆ ಹಾಕುತ್ತಾ ಅವರನ್ನು ಸಂಹರಿಸಬೇಕೆಂದಿದ್ದನು. ಈ ಹೊಸ ಮಾರ್ಗವನ್ನು ಅವಲಂಬಿಸುವವರು ಹೆಂಗಸರೇ ಆಗಿರಲಿ ಗಂಡಸರೇ ಆಗಿರಲಿ ದಮಸ್ಕಸಿನಲ್ಲಿದ್ದರೆ ಅವರನ್ನು ಬಂಧಿಸಿ ಜೆರುಸಲೇಮಿಗೆ ಎಳೆದು ತರಬೇಕೆಂದಿದ್ದನು. ಇದಕ್ಕೆ ಬೇಕಾದ ಪತ್ರಗಳನ್ನು ಕೇಳುವುದಕ್ಕಾಗಿ ಪ್ರಧಾನ ಯಾಜಕನ ಬಳಿಗೆ ಹೋದನು. ದಮಸ್ಕಸ್ಸಿನಲ್ಲಿರುವ ಪ್ರಾರ್ಥನಾ ಮಂದಿರದ ಅಧಿಕಾರಿಗಳಿಗೆ ತೋರಿಸಲು ಆ ಪತ್ರಗಳನ್ನು ಪಡೆದನು. ಅವನು ಅಲ್ಲಿಂದ ಪ್ರಯಾಣ ಮಾಡುತ್ತಾ ದಮಸ್ಕಸ್ ಪಟ್ಟಣವನ್ನು ಸಮೀಪಿಸಿದನು. ಇದ್ದಕ್ಕಿದ್ದಂತೆ ಆಕಾಶದಿಂದ ಬೆಳಕೊಂದು ಮಿಂಚಿ ಅವನ ಸುತ್ತಲೂ ಆವರಿಸಿತು. ಅವನು ನೆಲಕ್ಕುರುಳಿದನು. ಸೌಲನೇ, ಸೌಲನೇ, ನನ್ನನ್ನೇಕೆ ಹಿಂಸಿಸುತ್ತಿರುವೆ ಎಂಬ ವಾಣಿ ಅವನಿಗೆ ಕೇಳಿಸಿತು. ಆಗ ಅವನು, ಪ್ರಭು, ನೀವಾರು ಎಂದನು. ನೀನು ಹಿಂಸೆ ಪಡಿಸುತ್ತಿರುವ ಯೇಸುವೇ ನಾನು. ನೀನೆದ್ದು ಪಟ್ಟಣಕ್ಕೆ ಹೋಗು, ಏನು ಮಾಡಬೇಕೆಂದು ನಿನಗೆ ಅಲ್ಲಿ ತಿಳಿಸಲಾಗುವುದು ಎಂದು ಆ ವಾಣಿ ಹೇಳಿತು. ಸೌಲನೊಡನೆ ಪ್ರಯಾಣ ಮಾಡುತ್ತಿದ್ದವರಿಗೆ ಆ ವಾಣಿ ಕೇಳಿಸಿದೇ ಹೊರತು ಯಾರೂ ಕಾಣಿಸಲಿಲ್ಲ. ಅವರು ಸ್ತಬ್ಧರಾದರು. ಸೌಲನು ಮೇಲಕ್ಕೆದ್ದು ಕಣ್ಣರಳಿಸಿ ನೋಡಿದರೂ ಅವನಿಗೇನೂ ಕಾಣಿಸಲಿಲ್ಲ. ಆದುದರಿಂದ ಸಂಗಡಿಗರು ಅವನ ಕೈ ಹಿಡಿದು ದಮಸ್ಕಸ್ ಪಟ್ಟಣಕ್ಕೆ ಕರೆದುಕೊಂಡು ಹೋದರು. 3 ದಿನಗಳವರೆಗೂ ಅವನಿಗೆ ಕಣ್ಣು ಕಾಣಿಸಲಿಲ್ಲ. ಅಲ್ಲದೆ ಅದುವರೆಗೂ ಅವನು ಅನ್ನಪಾನಗಳನ್ನು ಮುಟ್ಟಲಿಲ್ಲ. ದಮಸ್ಕಸ್ಸಿನಲ್ಲಿ ಅನನೀಯ ಎಂಬ ಶಿಷ್ಯನಿದ್ದನು. ಪ್ರಭು ಅವನಿಗೆ ದರ್ಶನವಿತ್ತು, ಅನನೀಯ ಎಂದು ಕರೆಯಲು ಅವನು, ಪ್ರಭು, ಅಪ್ಪಣೆಯಾಗಲಿ ಎಂದನು. ಪ್ರಭು ಅವನಿಗೆ, ನೀನೆದ್ದು ನೇರ ಬೀದಿ ಎಂಬ ಹಾದಿಗೆ ಹೋಗು, ತಾರ್ಸದ ಸೌಲ ಎಂಬ ವ್ಯಕ್ತಿಗಾಗಿ ಯೂದನ ಮನೆಯಲ್ಲಿ ವಿಚಾರಿಸು. ಆ ಸೌಲನು ಪ್ರಾರ್ಥನೆಯಲ್ಲಿರುವುದನ್ನು ಕಾಣುವೆ. ಅಲ್ಲದೆ ಅನನೀಯ ಎಂಬುವನು ತನ್ನ ಬಳಿಗೆ ಬಂದು ತಾನು ಮರಳಿ ದೃಷ್ಟಿಯನ್ನು ಪಡೆಯುವಂತೆ ತನ್ನ ಮೇಲೆ ಹಸ್ತ ನಿಕ್ಷೇಪ ಮಾಡುವುದನ್ನು ದರ್ಶನದಲ್ಲಿ ಕಂಡಿದ್ದಾನೆ ಎಂದರು. ಅನನೀಯ ಪ್ರತ್ಯುತ್ತರವಾಗಿ, ಪ್ರಭು, ಈ ಮನುಷ್ಯ ಜೆರುಸಲೇಮಿನಲ್ಲಿ ತಮ್ಮ ಭಕ್ತರಿಗೆ ಎಷ್ಟು ಕೇಡು ಮಾಡಿದ್ದಾನೆಂಬುದನ್ನು ಅನೇಕರ ಬಾಯಿಂದ ಕೇಳಿದ್ದೇನೆ. ಅಷ್ಟು ಮಾತ್ರವಲ್ಲ, ತಮ್ಮ ನಾಮಸ್ಮರಣೆ ಮಾಡುವವರೆಲ್ಲರನ್ನೂ ಬಂಧಿಸಲು ಮುಖ್ಯ ಯಾಜಕರಿಂದ ಅಧಿಕಾರವನ್ನು ಪಡೆದು ಇಲ್ಲಿಗೆ ಬಂದಿದ್ದಾನೆ ಎಂದನು. ಪ್ರಭು ಅವನಿಗೆ, ನೀನು ಹೋಗು, ನನ್ನ ನಾಮವನ್ನು ಅನ್ಯ ಧರ್ಮದವರಿಗೂ ಅರಸರಿಗೂ ಇಸ್ರೇಲಿನ ಜನರಿಗೂ ಪ್ರಕಟಿಸಲು ನಾನು ಆರಿಸಿಕೊಂಡಿರುವ ಸಾಧನ ಅವನು. ಅವನು ನನ್ನ ನಾಮದ ನಿಮಿತ್ತ ಎಷ್ಟು ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸಬೇಕೆಂಬುದನ್ನು ನಾನೇ ಅವನಿಗೆ ತೋರಿಸುತ್ತೇನೆ ಎಂದರು. ಅಂತೆಯೇ ಅನನೀಯನು ಹೊರಟು ಆ ಮನೆಗೆ ಹೋದನು. ಸೌಲನ ಮೇಲೆ ಹಸ್ತ ನಿಕ್ಷೇಪ ಮಾಡಿ, ಸಹೋದರ ಸೌಲನೇ, ಪ್ರಭು ನನ್ನನ್ನು ನಿನ್ನ ಬಳಿಗೆ ಕಳುಹಿಸಿದ್ದಾರೆ. ನೀನು ಬರುವಾಗ ದಾರಿಯಲ್ಲಿ ಕಾಣಿಸಿಕೊಂಡ ಯೇಸುವೆ, ನೀನು ದೃಷ್ಟಿಯನ್ನು ಮರಳಿ ಪಡೆಯುವಂತೆಯೂ ಪವಿತ್ರಾತ್ಮ ಭರಿತನಾಗುವಂತೆಯೂ ನನ್ನನ್ನು ಕಳುಹಿಸಿದ್ದಾರೆ ಎಂದನು. ಆ ಕ್ಷಣವೇ ಸೌಲನ ಕಣ್ಣುಗಳಿಂದ ಪರೆಯೊಂದು ಕಳಚಿ ಬಿದ್ದಿತು. ಅವನಿಗೆ ಪುನಃ ಕಣ್ಣು ಕಾಣತೊಡಗಿತು. ಎದ್ದು ದೀಕ್ಷಾ ಸ್ನಾನವನ್ನು ಪಡೆದನು. ತರುವಾಯ ಊಟ ಮಾಡಿದ ಮೇಲೆ ಅವನಿಗೆ ಪ್ರಾಣ ಬಂದಿತು. ಸೌಲನು ಕೆಲವು ದಿನಗಳವರೆಗೆ ದಮಸ್ಕಸ್ಸಿನಲ್ಲಿ ಭಕ್ತ ವಿಶ್ವಾಸಿಗಳನ್ನೇ ಇದ್ದನು. ಅನಂತರ ಅವನು ತಡಮಾಡದೆ ಯಹೂದ್ಯರ ಪ್ರಾರ್ಥನಾ ಮಂದಿರಗಳಿಗೆ ಹೋಗಿ ಯೇಸುವೇ ದೇವರ ಪುತ್ರ ಎಂದು ಬೋಧಿಸಲು ಆರಂಭಿಸಿದನು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ. ಶ್ಲೋಕ. ಸ್ತುತಿ ಮಾಡಿ ಪ್ರಭುವನ್ನು ಸಮಸ್ತ ರಾಷ್ಟ್ರಗಳೇ. ಸ್ತುತಿ ಮಾಡಿ ಪ್ರಭುವನ್ನು ಸಮಸ್ತ ರಾಷ್ಟ್ರಗಳೇ, ಆತನನ್ನು ಹೊಗಳಿ ಹಾಡಿ ಸರ್ವ ಜನಾಂಗಗಳೇ. ಶ್ಲೋಕ. ಸ್ತುತಿ ಮಾಡಿ ಪ್ರಭುವನ್ನು ಸಮಸ್ತ ರಾಷ್ಟ್ರಗಳೇ. ನಮ್ಮ ಮೇಲೆ ಆತನಿಗಿರುವ ಪ್ರೀತಿ ಅಚಲ, ಆತನ ಸತ್ಯಪರತೆ ಇರುವುದು ಅನಂತ ಕಾಲ. ಶ್ಲೋಕ. ಸ್ತುತಿ ಮಾಡಿ ಪ್ರಭುವನ್ನು ಸಮಸ್ತ ರಾಷ್ಟ್ರಗಳೇ. ಘೋಷಣೆ. ಅಲೆಲುಯ, ಅಲೆಲುಯ. ಮೊದಲೇ ಬರೆದಿರುವ ಪ್ರಕಾರ ಕ್ರಿಸ್ತನು ಯಾತನೆಯನ್ನು ಅನುಭವಿಸಿ ಸತ್ತು 3ನೇ ದಿನ ಪುನರುತ್ಥಾನ ಹೊಂದಬೇಕಾಗಿತ್ತು ಮತ್ತು ಮಹಿಮಾ ಸಿದ್ಧಿಯನ್ನು ಪಡೆಯಬೇಕಾಗಿತ್ತು. ಅಲೆಲುಯ. ವಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯಹೂದ್ಯರಲ್ಲಿ ತೀವ್ರ ವಾಗ್ವಾದ ಉಂಟಾಯಿತು. ಈತನು ತನ್ನ ಮಾಂಸವನ್ನು ತಿನ್ನಲು ಹೇಗೆ ಕೊಟ್ಟಾನು ಎಂದು ಕೇಳತೊಡಗಿದರು. ಅದಕ್ಕೆ ಯೇಸು, ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ನೀವು ನರಪುತ್ರನ ಮಾಂಸವನ್ನು ತಿನ್ನದೆ ಆತನ ರಕ್ತವನ್ನು ಕುಡಿಯದೆ ಹೋದರೆ ನಿಮ್ಮಲ್ಲಿ ಜೀವ ಇರುವುದಿಲ್ಲ.
ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನಲ್ಲಿ ನಿತ್ಯ ಜೀವ ಇರುತ್ತದೆ. ಅಲ್ಲದೆ ಅಂತಿಮ ದಿನದಂದು ನಾನು ಅವನನ್ನು ಜೀವಕ್ಕೆ ಎಬ್ಬಿಸುತ್ತೇನೆ. ನನ್ನ ಮಾಂಸವೇ ನಿಜವಾದ ಆಹಾರ, ನನ್ನ ರಕ್ತವೇ ನಿಜವಾದ ಪಾನ. ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನನ್ನಲ್ಲಿ ನೆಲೆಸಿರುತ್ತಾನೆ, ನಾನು ಅವನಲ್ಲಿ ನೆಲೆಸಿರುತ್ತೇನೆ. ಜೀವ ಸ್ವರೂಪಿ ಆದ ಪಿತನು ನನ್ನನ್ನು ಕಳುಹಿಸಿಕೊಟ್ಟಿರುವರು, ನಾನು ಅವರಿಂದಲೇ ಜೀವಿಸುತ್ತೇನೆ. ಅಂತೆಯೇ ನನ್ನನ್ನು ಭುಜಿಸುವವನು ನನ್ನಿಂದಲೇ ಜೀವಿಸುತ್ತಾನೆ. ಸ್ವರ್ಗದಿಂದ ಇಳಿದು ಬಂದ ರೊಟ್ಟಿ ಇದೆ. ನಿಮ್ಮ ಪೂರ್ವಜರು ಮನ್ನಾವನ್ನು ತಿಂದರು, ಸಾವಿಗೆ ತುತ್ತಾದರು. ಇದು ಹಾಗಲ್ಲ, ಈ ರೊಟ್ಟಿಯನ್ನು ತಿನ್ನುವವನು ಚಿರಕಾಲ ಬಾಳುವನು ಎಂದು ಹೇಳಿದರು. ಕರ್ಪೇನೌಮಿನ ಪ್ರಾರ್ಥನಾ ಮಂದಿರದಲ್ಲಿ ಯೇಸು ಬೋಧನೆ ಮಾಡುತ್ತಿದ್ದಾಗ ಹಾಡಿದ ಮಾತುಗಳಿವು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಯೇಸು ಸ್ವಾಮಿ ಒಳ್ಳೆ ಗುರುವರು, ನನ್ನನ್ನು ಪ್ರೀತಿಸುವರು. ಹಸಿರುಗಾವಲಲ್ಲಿ ನನ್ನ ತಂಗಿಸುವರು. ಯೇಸು ಸ್ವಾಮಿ ಒಳ್ಳೆ ಗುರುವರು, ನನ್ನನ್ನು ಪ್ರೀತಿಸುವರು. ಹಸಿರುಗಾವಲಲ್ಲಿ ನನ್ನ ತಂಗಿಸುವರು. ಯೇಸು ಸ್ವಾಮಿ ಒಳ್ಳೆ ಗುರುವರು, ನನ್ನನ್ನು ಪ್ರೀತಿಸುವರು. ಹಸಿರುಗಾವಲಲ್ಲಿ ನನ್ನ ತಂಗಿಸುವರು. ಯೇಸು ಸ್ವಾಮಿ ಒಳ್ಳೆ ಗುರುವರು, ನನ್ನನ್ನು ಪ್ರೀತಿಸುವರು. ಹಸಿರುಗಾವಲಲ್ಲಿ ನನ್ನ ತಂಗಿಸುವರು. ತಪ್ಪಿ ಹೋದ ನನ್ನನ್ನು ಹುಡುಕಿ ತರುವರು, ಕೆಟ್ಟು ಹೋದ ನನ್ನನ್ನು ಪ್ರೀತಿಸುವರು. ತಪ್ಪಿ ಹೋದ ನನ್ನನ್ನು ಹುಡುಕಿ ತರುವರು, ಕೆಟ್ಟು ಹೋದ ನನ್ನನ್ನು ಪ್ರೀತಿಸುವರು. ಯೇಸು ಸ್ವಾಮಿ ಒಳ್ಳೆ ಗುರುವರು, ನನ್ನನ್ನು ಪ್ರೀತಿಸುವರು. ಹಸಿರುಗಾವಲಲ್ಲಿ ನನ್ನ ತಂಗಿಸುವರು. ಯೇಸು ಸ್ವಾಮಿ ಒಳ್ಳೆ ಗುರುಗಳು, ನನ್ನನ್ನು ಪ್ರೀತಿಸುವರು. ಹಸಿರುಗಾವಲಲ್ಲಿ ನನ್ನ ತಂಗಿಸುವರು. ಹಸಿವೆಯಾದ ನನಗೆ ಆಹಾರ ನೀಡುವರು, ಬಾಯಾರಿಕೆ ನನ್ನ ನೀಗಿಸುವರು. ಹಸಿವೆಯಾದ ನನಗೆ ಆಹಾರ ನೀಡುವರು, ಬಾಯಾರಿಕೆ ನನ್ನ ನೀಗಿಸುವರು. ಯೇಸು ಸ್ವಾಮಿ ಒಳ್ಳೆ ಗುರುವರು, ನನ್ನನ್ನು ಪ್ರೀತಿಸುವರು. ಹಸಿರುಗಾವಲಲ್ಲಿ ನನ್ನ ತಂಗಿಸುವರು. ಯೇಸು ಸ್ವಾಮಿ ಒಳ್ಳೆ ಗುರುವರು, ನನ್ನನ್ನು ಪ್ರೀತಿಸುವರು. ಹಸಿರುಗಾವಲಲ್ಲಿ ನನ್ನ ತಂಗಿಸುವರು. ಆತ್ಮದೇಹ ರೋಗಗಳನ್ನು ವಾಸಿ ಮಾಡುವರು, ಪ್ರೀತಿಯಿಂದ ನನ್ನನ್ನು ಅಪ್ಪಿಕೊಳ್ಳುವರು. ಆತ್ಮದೇಹ ರೋಗಗಳನ್ನು ವಾಸಿ ಮಾಡುವರು, ಪ್ರೀತಿಯಿಂದ ನನ್ನನ್ನು ಅಪ್ಪಿಕೊಳ್ಳುವರು. ಯೇಸು ಸ್ವಾಮಿ ಒಳ್ಳೆ ಗುರುವರು, ನನ್ನನ್ನು ಪ್ರೀತಿಸುವರು.
ಹಸಿರುಗಾವಲಲ್ಲಿ ನನ್ನ ತಂಗಿಸುವರು. ಯೇಸು ಸ್ವಾಮಿ ಒಳ್ಳೆ ಕುರುಬರು, ನನ್ನನ್ನು ಪ್ರೀತಿಸುವರು. ಹಸಿರುಗಾವಲಲ್ಲಿ ನನ್ನ ತಂಗಿಸುವರು. ಯೇಸು ಸ್ವಾಮಿ ಒಳ್ಳೆ ಕುರುಬರು, ನನ್ನನ್ನು ಪ್ರೀತಿಸುವರು. ಹಸಿರುಗಾವಲಲ್ಲಿ ನನ್ನ ತಂಗಿಸುವರು. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡುವ ಯೇಸು ರಾಜನಿಗೆ ಎಂದೆಂದಿಗೂ ಸ್ತೋತ್ರ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡುವ ಯೇಸು ರಾಜನಿಗೆ ಎಂದೆಂದಿಗೂ ಸ್ತೋತ್ರ. ಹಲ್ಲೆಲೂಯ ಹಲ್ಲೆಲೂಯ ಹಾಡುವೆ, ಆನಂದ ಧ್ವನಿಯಿಂದ ಹೊಗಳುವೆ. ಹಲ್ಲೆಲೂಯ ಹಲ್ಲೆಲೂಯ ಹಾಡುವೆ, ಆನಂದ ಧ್ವನಿಯಿಂದ ಹೊಗಳುವೆ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡುವ ಯೇಸು ರಾಜನಿಗೆ ಎಂದೆಂದಿಗೂ ಸ್ತೋತ್ರ. ನೀತಿಯ ಹಸ್ತದಿ ಸಹಿಸಿ ನಡೆಸುವ, ನೀತಿಯ ಹಸ್ತದಿ ಸಹಿಸಿ ನಡೆಸುವ. ಕರ್ತನೇ ನನ್ನ ಬಲವು, ಹೆದರೆನು ಎಂದಿಗೂ. ಕರ್ತನೇ ನನ್ನ ಬಲವು, ಹೆದರೆನು ಎಂದಿಗೂ. ಹಲ್ಲೆಲೂಯ ಹಲ್ಲೆಲೂಯ ಹಾಡುವೆ, ಆನಂದ ಧ್ವನಿಯಿಂದ ಹೊಗಳುವೆ. ಹಲ್ಲೆಲೂಯ ಹಲ್ಲೆಲೂಯ ಹಾಡುವೆ, ಆನಂದ ಧ್ವನಿಯಿಂದ ಹೊಗಳುವೆ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡುವ
ಅಭಿಷೇಕ ಮಾಡುವನು. ಹಲ್ಲೆಲೂಯ ಹಲ್ಲೆಲೂಯ ಹಾಡುವೆ, ಆನಂದ ಧ್ವನಿಯಿಂದ ಹೊಗಳುವೆ. ಹಲ್ಲೆಲೂಯ ಹಲ್ಲೆಲೂಯ ಹಾಡುವೆ, ಆನಂದ ಧ್ವನಿಯಿಂದ ಹೊಗಳುವೆ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡುವ ಯೇಸು ರಾಜನಿಗೆ ಎಂದೆಂದಿಗೂ ಸ್ತೋತ್ರ. ಜಯ ಕೊಡುವ ಆ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡುವ ಯೇಸು ರಾಜನಿಗೆ ಎಂದೆಂದಿಗೂ ಸ್ತೋತ್ರ. ಹಲ್ಲೆಲೂಯ ಹಲ್ಲೆಲೂಯ ಹಾಡುವೆ, ಆನಂದ ಧ್ವನಿಯಿಂದ ಹೊಗಳುವೆ. ಹಲ್ಲೆಲೂಯ ಹಲ್ಲೆಲೂಯ ಹಾಡುವೆ, ಆನಂದ ಧ್ವನಿಯಿಂದ ಹೊಗಳುವೆ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡುವ ಯೇಸು ರಾಜನಿಗೆ ಎಂದೆಂದಿಗೂ ಸ್ತೋತ್ರ, ಎಂದೆಂದಿಗೂ ಸ್ತೋತ್ರ, ಎಂದೆಂದಿಗೂ ಸ್ತೋತ್ರ. ಆರಾಧನಾ ನಮನ, ಆರಾಧನಾ ನಮನ, ಆರಾಧನಾ ನಮನ, ಆರಾಧನಾ ನಮನ. ಆರಾಧಗೆ ಪ್ರಭು ಕ್ರಿಸ್ತಗೆ ಆರಾಧನಾ ನಮನ. ಆರಾಧಗೆ ಪ್ರಭು ಕ್ರಿಸ್ತಗೆ ಆರಾಧನಾ ನಮನ. ಪ್ರೀತಿ ಸ್ವರೂಪನು ನೀನಾಗಿಯೇ ಆ ಪ್ರೀತಿಯ ತೋರಲು ನೀ ಜನಿಸಿದೆ. ಪ್ರೀತಿ ಸ್ವರೂಪನು ನೀನಾಗಿಯೇ ಆ ಪ್ರೀತಿಯ ತೋರಲು ನೀ ಜನಿಸಿದೆ. ಓ ದೇವಾ ನನ್ನ ಜೀವ, ಓ ದೇವಾ ನನ್ನ ಜೀವ. ನಮನ ನಮನ ಸದಮಲನೆ, ನಮನ ನಮನ ಸದಮಲನೆ. ಆರಾಧನಾ ನಮನ, ಆರಾಧನಾ ನಮನ, ಆರಾಧನಾ ನಮನ, ಆರಾಧನಾ ನಮನ. ಕರುಣಾ ಸಾಗರ ನೀನಾಗಿ
ನೀನಾಗಿ ಆ ಮಹಿಮೆಯ ಎಲ್ಲೆಡೆ ನೀ ಬೆಳಗುವೆ. ಓ ದೇವಾ ಪ್ರಭು ದೇವಾ, ಓ ದೇವಾ ಪ್ರಭು ದೇವಾ, ನಮನ ನಮನ ಪ್ರಭು ನಿನಗೆ, ನಮನ ನಮನ ಪ್ರಭು ನಿನಗೆ. ಆರಾಧನಾ ನಮನ, ಆರಾಧನಾ ನಮನ, ಆರಾಧನಾ ನಮನ, ಆರಾಧನಾ ನಮನ. ಆರಾಧಗೆ ಪ್ರಭು ಕ್ರಿಸ್ತಗೆ ಆರಾಧನಾ